ಟೌನ್ಶಿಪ್ ಬಡಿದಾಟ ರೈತರಲ್ಲೇ ಪರ ವಿರೋಧದ ಕಿಚ್ಚು. ಭೂಮಿ ಮಾರಾಟಕ್ಕೆ ಒಪ್ಪಿದ್ರ ರೈತರ ಪ್ರತಿಭಟನೆ ಹೇಗಿದೆ? ಜನಾಂದೋಲನಕ್ಕೆ ದೋಸ್ತಿ ತಯಾರಿ. ಬಿಡದಿಗೆ ಇಂದು ಕಮಲ ನಾಯಕರು. ಬಿಡದಿ ಬಡಿದಾಟ. ಕಾರಣಕ್ಕೂ ನಾವು ಭೂಮಿ ಕೊಡೋಕ್ಕಾಗಲಿಲ್ಲ. ಇವತ್ತು ಒಂದು ಎಕರೆ ತಗೊಂಡು ಪಕ್ಕದಲ್ಲಿ ತೆಗಿಯಕ್ಕಾಗಲ್ಲ ಸರ್. 5 ಎಕರೆನೂ ಹೋಗ್ಬಿಡ್ತದೆ ಸರ್, ಒಂದು ಅರ್ಧ ಎಕರೆ ಉಳಿಯಲ್ಲ. ಒಳ್ಳೆ ರೈಟ್ ಕೊಡ್ತಾ ಇದ್ರೆ ಆ ಜಮೀನು ಸರ್ಕಾರ ಕೊಡ್ತಾ ಇದ್ವು. ಬಿಡದಿ ಟೌನ್ಶಿಪ್ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾಗ್ತಾ ಇದೆ ಚರ್ಚೆಗಳು. ಎಲ್ಲಾ ಪಕ್ಷಗಳು ಕೂಡ ಇದೇ ಒಂದು ವಿಚಾರವನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿರೋದು ನಿಮಗೂ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಪರ ವಿರೋಧ, ಬಿಡದಿ ಟೌನ್ಶಿಪ್ ವಿರುದ್ಧ ಬೀದಿಗಿಳಿತಾ ಇದೆ ಬಿಜೆಪಿ ಕೂಡ. ಲೇಟ್ ಎಂಟ್ರಿ ಕೊಟ್ಟು ಈಗ ಹೋಗಿ ರೈತರನ್ನ ಮಾತಾಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಭೂಸ್ವಾಧೀನ ಗ್ರಾಮಗಳಿಗೆಂದು ಬಿಜೆಪಿ ನಿಯೋಗ ಹೋಗ್ತಾ ಇದೆ. ಜೆಡಿಎಸ್ನವ್ರು ಹೋರಾಟ ಮಾಡ್ತಾ ಇದ್ರು, ಆದ್ರೆ ಬಿಜೆಪಿಯವ್ರು ಸೈಲೆಂಟ್ ಆಗೇ ಇದ್ರು. ಚಕಾರ ಎತ್ತುತ್ತಾ ಇರಲಿಲ್ಲ, ತುಟಿಕ್ ಪಿಟಿಕ್ ಅಂತ ಇರಲಿಲ್ಲ. ಈಗ ಒಂದು ವಾರದಿಂದ ಸ್ವಲ್ಪ ಧ್ವನಿ ಎತ್ತುತ್ತಾ ಇದ್ದಾರೆ, ಹೊರಗಡೆ ಬರ್ತಾ ಇದ್ದಾರೆ, ಬಾಯ್ ಬಿಡ್ತಾ ಇದ್ದಾರೆ ಈ ವಿಚಾರಕ್ಕೆ. ವಿಪಕ್ಷ ನಾಯಕ ಆರ್ ಅಶೋಕ್, ಅಶ್ವಥ್ ನಾರಾಯಣ, ಸುರೇಶ್ ಕುಮಾರ್, ಛಲವಾದಿ ನಾರಾಯಣ ಸ್ವಾಮಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕೆಂಪಯ್ಯನಪಾಳ್ಯ, ಅರಳಾಳು ಸಂದ್ರ, ಬನ್ನಿಗಿರಿ ಗ್ರಾಮಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಯಾವೆಲ್ಲ 3 ಗ್ರಾಮಗಳಿಗೆ ಈಗ ಆಲ್ರೆಡಿ ಭೂಸ್ವಾಧೀನ ಮಾಡುವಂತ ನಿಟ್ಟಿನಲ್ಲಿ ಅಧಿಸೂಚನೆ ಪ್ರಕಟ ಆಗಿದೆಯಲ್ಲ, ಆ ಗ್ರಾಮಗಳಿಗೆ ಹೋಗ್ತಾ ಇದ್ದಾರೆ. ರೈತರ ಕೃಷಿ ಭೂಮಿಗೆ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸಲಿದ್ದಾರೆ. ರೈತರ ಜೊತೆ ಚರ್ಚೆ ಬಳಿಕ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ನಂತರ ಮುಂದಿನ ಹೋರಾಟ ಬಿಜೆಪಿ ಯಾವ ರೀತಿಯ ಮಾಡುತ್ತೆ, ನಿಮ್ ಜೊತೆ ನಿಂತ್ಕೊಳ್ತೀವಿ ಅನ್ನುವಂಥದ್ರ ಬಗ್ಗೆ ಹೇಳಲಿದ್ದಾರಂತೆ ಸುದ್ದಿಗೋಷ್ಠಿಯಲ್ಲಿ. ಜೆಡಿಎಸ್ ಜೊತೆಗೂಡಿ ಒಗ್ಗಟ್ಟಿನಿಂದ ಹೋರಾಡಲಿಕ್ಕೆ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಇಂದಿನ ಬಿಜೆಪಿ ನಾಯಕರ ಬಿಡದಿ ಭೇಟಿ. ಯಾವ ರೀತಿಯಾಗಿ ರೈತರ ಸಮಸ್ಯೆ ಕೇಳಿಕೊಂಡು ಹೋರಾಟ